ನನ್ನ ಹೆಸರು ಕೃಷ್ಣ. ನಾನು ವಿದ್ಯಾಭ್ಯಾಸದಲ್ಲಿ ತುಂಬ ಮುಂದಿದ್ದೆ ಮತ್ತು ತುಂಬ ಬುದ್ಧಿವಂತನಾಗಿದ್ದೆ. ಔಟ್ ಅಂಕಗಳನ್ನು ತೆಗೆದುಕೊಳ್ಳುತ್ತಿದ್ದೆ. ಆದರೆ ಜೀವನದ ಪರೀಕ್ಷೆಯಲ್ಲಿ ಫೇಲ್ ಆದೆ. ಹೇಳಬೇಕೆಂದರೆ ನನ್ನ ಮದುವೆ ನಮ್ಮ ಬಾಸ್ ಮಗಳ ಜೊತೆಯಾಗಿತ್ತು. ಯಜಮಾನರು ಅವರೇ ಸ್ವತಃ ತಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿಸಿದ್ದರು. ನಾನು ನನ್ನದೇ ಯಜಮಾನಿಯ ಗಂಡನಾಗಿದ್ದೆ. ಆದರೆ ನಾನು ಹೇಳಿಕೊಳ್ಳಲು ಮಾತ್ರ ಅವಳ ಗಂಡನಾಗಿದ್ದೆ. ಏಕೆಂದರೆ ನನ್ನ ಹೆಂಡತಿ ನನ್ನನ್ನು ಅವಳ ಹತ್ತಿರ ಸುಳಿಯಲು ಬಿಡುತ್ತಿರಲಿಲ್ಲ. ಯಾವಾಗಲಾದರೂ ನನ್ನ ಹೆಂಡತಿಯ ಬಳಿ ಮಾತನಾಡಬೇಕೆಂದು ಹೋದರೆ ಅವಳನ್ನು ಪ್ರೀತಿಯಿಂದ ಮಾತನಾಡಿಸಿದರೆ ನನಗೆ ಬೈದು ನನ್ನನ್ನು ದೂರ ತಳ್ಳುತ್ತಿದ್ದಳು ಮತ್ತು ಅವಳು ನನ್ನ ಸ್ಥಾನಮಾನವನ್ನು ನೆನಪಿಸಿ ನನ್ನನ್ನು ದೂರುತ್ತಿದ್ದಳು. ನೀನು ನನ್ನ ಗಂಡನಲ್ಲ, ಬದಲಾಗಿ ನೀನು ನನ್ನ ಅಪ್ಪನ ಅಳಿಯ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೋ, ನನಗೆ ನೀನು ಕೇವಲ ನೀನೊಬ್ಬ ನೌಕರ. ನೀನು ಎಂದೂ ನನ್ನ ಗಂಡನ ಸ್ಥಾನವನ್ನು ತುಂಬಲು ಸಾಧ್ಯವಿಲ್ಲ. ನನ್ನ ದೃಷ್ಟಿಯಲ್ಲಿ ನೀನು ನೌಕರ ಎನ್ನುವುದನ್ನು ಬಿಟ್ಟು ಬೇರೆ ಏನೂ ಅಲ್ಲ. ಅವಳು ಹೀಗೆ ಹೇಳುತ್ತಿದ್ದರೆ ನನ್ನ ಹೃದಯದಲ್ಲಿ ಬೆಂಕಿ ಹೊತ್ತಿ ಉರಿಯುತ್ತಿತ್ತು. ಸಂಜೆ ನನ್ನ ಹೆಂಡತಿ ಕಾದಂಬರಿ ಓದುತ್ತಾ ಕುಳಿತಿದ್ದಳು. ಇಂದು ನನ್ನ ಹೆಂಡತಿ ಎಷ್ಟೊಂದು ಸುಂದರವಾಗಿ ಕಾಣುತ್ತಿದ್ದಳೆಂದರೆ, ಕೆಂಪು ಬಣ್ಣದ ನೈಟಿಯನ್ನು ತೊಟ್ಟುಕೊಂಡು ಅವಳು ಕಾದಂಬರಿ ಓದುತ್ತಾ ಕುಳಿತಿದ್ದಳು ಮತ್ತು ಸನ್ನೆ ಮಾಡಿ ನನ್ನನ್ನು ಅವಳ ಬಳಿ ಕರೆದಳು. ನಾನು ಅವಳ ಬಳಿ ಹೋದಾಗ ನನಗೆ ನೀರು ತೆಗೆದುಕೊಂಡು ಬರಲು ಹೇಳಿದಳು. ನಾನು ಕಿಚನ್ಗೆ ಹೋಗಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಬಂದೆ. ಅವಳ ಸೌಂದರ್ಯವನ್ನು ನೋಡಿ ನಾನು ಗಲಿಬಿಲಿಗೊಂಡಿದ್ದೆ. ನನ್ನ ಮನಸ್ಸು ಅವಳನ್ನು ಅಪ್ಪಿಕೊಳ್ಳಬೇಕು ಎಂದು ಹೇಳುತ್ತಿತ್ತು. ಆದರೆ ನನ್ನಿಂದಾದರೂ ಏನು ಮಾಡಲು ಸಾಧ್ಯ? ನಾನು ಅವಳ ದೃಷ್ಟಿಯಲ್ಲಿ ಕೇವಲ ಒಬ್ಬ ನೌಕರನಾಗಿದ್ದೆ. ನಾನು ಕೇವಲ ಹೆಸರಿಗೆ ಮಾತ್ರ ಅವಳ ಗಂಡನಾಗಿದ್ದೆ. ನನಗೆ ತಡೆಯಲಾಗದೆ ನಾನು ಅವಳ ಬಳಿ ಹೋದಾಗ ಅವಳು ನನ್ನನ್ನು ನೂಕಿ ನೆಲದ ಮೇಲೆ ಬೀಳಿಸಿದಳು ಮತ್ತು ಇಲ್ಲಿಂದ ಹೊರಟು ಹೋಗು, ನನ್ನನ್ನು ಮುಟ್ಟಲು ನಿನಗೆಷ್ಟು ಧೈರ್ಯ? ಆದರೆ ನನಗೆ ತುಂಬ ಸಿಟ್ಟು ಬಂತು. ನನಗೆ ಅವಳ ಮೇಲೆ ಪೂರ್ಣ ಹಕ್ಕಿತ್ತು, ಏಕೆಂದರೆ ಅವಳು ನನ್ನ ಹೆಂಡತಿ. ನಾನು ನೆಲದಿಂದ ಮೇಲೆದ್ದು ಅವಳ ಕೈ ಹಿಡಿದು ಅವಳ ಕೆನ್ನೆಗೊಂದು ಬಾರಿಸಿದೆ. ಅವಳನ್ನು ಬೆಡ್ ಮೇಲೆ ತಳ್ಳಿದೆ. ನಾನೇನು ಮಾಡುತ್ತಿದ್ದೇನೆಂದು ನನಗೆ ಅರಿವೇ ಇರಲಿಲ್ಲ. ನನ್ನ ಹೆಂಡತಿಯ ಕೈಗಳನ್ನು ಕಟ್ಟಿ ಹಾಕಿದೆ. ನಂತರ ನಾನು ಒಬ್ಬ ಗಂಡ ತನ್ನ ಹೆಂಡತಿಯ ಜೊತೆಗೆ ಮಾಡಬಾರದ ಕೆಲಸವನ್ನು ಮಾಡಿದೆ. ನಾನು ನನ್ನ ತಂದೆ ತಾಯಿಗೆ ಒಬ್ಬನೇ ಮಗನಾಗಿದ್ದೆ. ನನ್ನ ಅಪ್ಪ ಅಮ್ಮ ಮದುವೆಯಾಗಿ 10 ವರ್ಷಗಳಾದ ಮೇಲೆ ನಾನು ಹುಟ್ಟಿದ್ದೆ. ಮದುವೆಯಾದ ನಂತರ ನನ್ನ ಅಪ್ಪ ಅಮ್ಮ ಯಾವ ದೇವಸ್ಥಾನ, ಯಾವ ದರ್ಗಾ, ಯಾವ ಗುರುದ್ವಾರವನ್ನು ಬಿಟ್ಟಿಲ್ಲ. ಅಲ್ಲಿ ಹೋಗಿ ಅವರು ಸಂತಾನಕ್ಕಾಗಿ ಬೇಡಿಕೊಂಡಿದ್ದರು. ಒಮ್ಮೊಮ್ಮೆ ಸಂತರ ಬಳಿ, ಬಾಬಾರ ಬಳಿ ಹೋಗಿ ಅವರು ಹೇಳಿದ್ದನ್ನೆಲ್ಲ ಮಾಡಿದರು. ಆದರೆ 10 ವರ್ಷಗಳ ನಂತರ ನಾನು ಹುಟ್ಟಿದ್ದೆ. ನಾನು ಹುಟ್ಟಿದ ಮೇಲೆ ಅಪ್ಪ ಅಮ್ಮ ಇಬ್ಬರು ತುಂಬ ಖುಷಿಯಿಂದ ಇದ್ದರು ಮತ್ತು ಅವರ ಖುಷಿಗೆ ಪಾರವೇ ಇರಲಿಲ್ಲ. ಅಪ್ಪ ಒಂದು ಸರ್ಕಾರಿ ಶಾಲೆಯಲ್ಲಿ ನನ್ನ ಅಡ್ಮಿಷನ್ ಮಾಡಿದರು, ಏಕೆಂದರೆ ಅಪ್ಪ ಅಷ್ಟೊಂದು ದೊಡ್ಡ ಶ್ರೀಮಂತನಾಗಿರಲಿಲ್ಲ. ಕೂಲಿ ಆಳಾಗಿ ಕೆಲಸ ಮಾಡುತ್ತಿದ್ದರು. ನಾನು ತುಂಬ ಆಸಕ್ತಿಯಿಂದ ಶಾಲೆಯಲ್ಲಿ ಓದುತ್ತಿದ್ದೆ. ಚೆನ್ನಾಗಿ ಓದಿ ದೊಡ್ಡ ಮನುಷ್ಯನಾಗಬೇಕೆಂದು ನಾನು ಆಸೆಪಟ್ಟಿದ್ದೆ ಮತ್ತು ಅಪ್ಪನ ಹೆಸರನ್ನು ಎತ್ತರಕ್ಕೆ ಏರಿಸಬೇಕೆಂದುಕೊಂಡಿದ್ದೆ. ಅದಕ್ಕಾಗಿ ನಾನು ಹೆಚ್ಚಿನ ಆಸಕ್ತಿಯಿಂದ ಓದುತ್ತಿದ್ದೆ. ಶಾಲೆಯಲ್ಲಿ ಎಲ್ಲ ಟೀಚರ್ ಸಹ ನನ್ನನ್ನು ನೋಡಿ ಹೆಮ್ಮೆ ಪಡುತ್ತಿದ್ದರು, ಏಕೆಂದರೆ ಎಲ್ಲ ಸಬ್ಜೆಕ್ಟ್ನಲ್ಲೂ ನಾನು ಔಟ್ ಅಂಕಗಳನ್ನು ತೆಗೆದುಕೊಳ್ಳುತ್ತಿದ್ದೆ. ಎಲ್ಲ ಟೀಚರ್ಸ್ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. 21 ವರ್ಷಕ್ಕೆ ನಾನು ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದೆ. ಈಗ ನನ್ನ ತಂದೆಗೆ ತುಂಬ ವಯಸ್ಸಾಗಿತ್ತು. ಅಪ್ಪನಿಗೋಸ್ಕರ ನಾನೀಗ ದುಡಿಯಲೇಬೇಕಾಗಿತ್ತು. ಈ ವಯಸ್ಸಿನಲ್ಲಿ ಅಪ್ಪ ಆರಾಮ್ ತೆಗೆದುಕೊಳ್ಳಲಿ ಮತ್ತು ನಾನು ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂದುಕೊಂಡಿದ್ದೆ. ಅಪ್ಪನಿಗೆ ಆಸರೆಯಾಗಬೇಕೆಂದುಕೊಂಡು ನಾನು ಕೆಲಸ ಹುಡುಕಲು ಮನೆಯಿಂದ ಹೊರಬಿದ್ದೆ. ಕಂಪನಿಯಲ್ಲಿ ಇಂಟರ್ವ್ಯೂ ನೀಡಿದೆ. ದುರದೃಷ್ಟವೆಂದರೆ ಯಾವುದೇ ಕಂಪನಿಯಲ್ಲಿ ನನಗೆ ಕೆಲಸ ಸಿಗಲಿಲ್ಲ. ಒಂದು ಕಂಪನಿಯಲ್ಲಿ ನಾನು ಇಂಟರ್ವ್ಯೂಗೆ ಹೋದೆ. ನನ್ನ ಫೈಲನ್ನು ಉಲ್ಟಾ ಮಾಡಿ ನೋಡಿದರು, ಆದರೆ ನನ್ನ ಓದಿಗೆ ಅವರು ಯಾವುದೇ ಬೆಲೆ ನೀಡಲಿಲ್ಲ. ನಾನು ಪಡೆದ ಡಿಗ್ರಿ ಅಲ್ಲಿ ಕೆಲಸಕ್ಕೆ ಬರಲಿಲ್ಲ. ಬದಲಾಗಿ ಅಲ್ಲಿ ನೌಕರಿ ಸಿಗಬೇಕೆಂದರೆ ಲಂಚ ನೀಡಬೇಕಾಗಿತ್ತು. ನೀನು ಏನು ಕೆಲಸ ಮಾಡುತ್ತೀಯ ಎಂದು ನನ್ನಲ್ಲಿ ಕೇಳಲಿಲ್ಲ. ಬದಲಾಗಿ ನೌಕರಿಗಾಗಿ ನೀನು ಎಷ್ಟು ಹಣವನ್ನು ಕೊಡುತ್ತೀಯ ಎಂದು ಕೇಳಿದರು. ನಾನು ಯೋಚನೆಯಲ್ಲಿ ಮುಳುಗಿದೆ. ನಾನೊಬ್ಬ ಬಡ ಹುಡುಗ, ಹೇಗೆ ಲಂಚ ಕೊಡುವುದು? ನನ್ನ ಹತ್ತಿರ ಅಷ್ಟೊಂದು ಹಣವೂ ಇರಲಿಲ್ಲ. ನಾನು ಸುಮ್ಮನೆ ಫೈಲ್ ಎತ್ತಿಕೊಂಡು ಆಫೀಸ್ನಿಂದ ಹೊರಗೆ ಬಂದೆ. ಹೊರಗಡೆ ಜೋರಾದ ಬಿಸಿಲಿತ್ತು. ನೀರಿನ ಬಾಟಲನ್ನು ಖರೀದಿಸಿ ಗಟಗಟ ಎಂದು ನೀರು ಕುಡಿದೆ. ನಡೆಯುತ್ತಲೇ ಮನೆಯ ಕಡೆಗೆ ಬಂದೆ ಮತ್ತು ನನ್ನ ಕೋಣೆಗೆ ಬಂದು ಸುಮ್ಮನೆ ಯೋಚಿಸುತ್ತಾ ಕುಳಿತುಕೊಂಡೆ. ನನಗೆ ನನ್ನ ಮೇಲೆ ತುಂಬ ಸಿಟ್ಟು ಬರುತ್ತಿತ್ತು. ಫೈಲನ್ನು ನೋಡುತ್ತಿದ್ದಾಗ ನನ್ನ ಡಿಗ್ರಿಯ ಮೇಲೂ ನನಗೆ ತುಂಬ ಸಿಟ್ಟು ಬಂದಿತ್ತು. ಈ ಡಿಗ್ರಿಯಿಂದ ಪ್ರಯೋಜನವೇನು? ಈ ಡಿಗ್ರಿಯನ್ನು ಇಟ್ಟುಕೊಂಡು ನಾನೇನು ಮಾಡಲಿ? ಡಿಗ್ರಿಯಿಂದ ಯಾವುದೇ ಕೆಲಸ ಸಿಗುವುದಿಲ್ಲವೆಂದರೆ ನಾನು ಇಷ್ಟು ಕಷ್ಟಪಟ್ಟು ಓದಿದ್ದಕ್ಕಾದರೂ ಏನು ಪ್ರಯೋಜನ? ನಾನು ಇದೇ ಯೋಚನೆಯಲ್ಲಿ ಮುಳುಗಿದ್ದೆ. ಆಗ ಅಮ್ಮ ಕೋಣೆಯೊಳಗೆ ಬಂದಳು ಮತ್ತು ಹೇಳಿದಳು, ಕೃಷ್ಣ, ಚಿಂತೆ ಮಾಡಬೇಡ. ನೋಡುತ್ತಿರು, ಒಂದಲ್ಲ ಒಂದು ದಿನ ನಿನಗೆ ಒಳ್ಳೆಯ ಕೆಲಸ ಸಿಗುವುದು. ನನ್ನ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ. ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ. ಒಂದಲ್ಲ ಒಂದು ದಿನ ನೀನು ಯಶಸ್ವಿಯಾಗುತ್ತೀಯ. ಅಮ್ಮ ನನ್ನನ್ನು ಸಮಾಧಾನಪಡಿಸಿದಳು. ಅಮ್ಮನ ಸಮಾಧಾನದ ಮಾತುಗಳು ನನಗೂ ಸಹ ಸಮಾಧಾನ ತಂದಿತ್ತು. ಮತ್ತೆ ಮಾರನೇ ದಿನ ಎದ್ದು ನೌಕರಿ ಹುಡುಕಲು ಹೊರಟೆ. ನಾನು ಅಲ್ಲಿ ಇಲ್ಲಿ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಹೋಗಿ ಕೆಲಸವನ್ನು ಹುಡುಕುತ್ತಿದ್ದೆ. ಬಹುಶಃ ಎಲ್ಲ ಕಂಪನಿಗಳಲ್ಲೂ ನೌಕರಿ ದೊರೆಯುತ್ತದೆ ಎನ್ನುವ ಭರವಸೆಯಿಂದಲೇ ನಾನು ಇಂಟರ್ವ್ಯೂಗೆ ಹೋಗುತ್ತಿದ್ದೆ. ಆದರೆ ಎಲ್ಲಿಯೂ ನನಗೆ ನೌಕರಿ ಸಿಗುತ್ತಿರಲಿಲ್ಲ. ಈಗ ನಾನು ತುಂಬ ಸುಸ್ತಾಗಿ ಹೋಗಿದ್ದೆ. ನಾನು ಅಪ್ಪನ ಬಳಿ ಬಂದು ಹೇಳಿದೆ, ಅಪ್ಪ, ನನಗೆ ಯಾವುದೇ ಕಂಪನಿಯಲ್ಲಿ ನೌಕರಿ ಸಿಗುವುದೆಂದು ಅನಿಸುತ್ತಿಲ್ಲ.
ಆಗ ಅಪ್ಪ ಹೇಳಿದರು, ಮಗ ಧೈರ್ಯ ಕಳೆದುಕೊಳ್ಳಬೇಡ, ಆತ್ಮವಿಶ್ವಾಸದಿಂದ ಮುಂದೆ ಹೆಜ್ಜೆ ಇಡು. ನೋಡು, ಒಂದಲ್ಲ ಒಂದು ದಿನ ನಿನಗೆ ನೌಕರಿ ಸಿಕ್ಕೇ ಸಿಗುತ್ತೆ. ಅಪ್ಪನೂ ಸಹ ನನಗೆ ಧೈರ್ಯ ತುಂಬಿದ. ಅಮ್ಮನೂ ಸಹ ಭರವಸೆ ನೀಡುತ್ತಿದ್ದಳು. ಆದರೆ ಈಗ ನಾನು ಎಲ್ಲ ರೀತಿಯಿಂದಲೂ ಧೈರ್ಯಗೊಂಡಿದ್ದೆ. ಆಗ ನಾನು ಅಪ್ಪನಿಗೆ ಹೇಳಿಬಿಟ್ಟೆ, ಅಪ್ಪ, ನಾನು ಯಾವುದೇ ಕಂಪನಿಗೆ ಹೋದರೂ ಅಲ್ಲಿ ಲಂಚವನ್ನು ಕೇಳುತ್ತಾರೆ. ಅಲ್ಲಿ ಹೋದಾಗ ಇಲ್ಲಿ ನಿನಗೆ ಯಾರ ಪರಿಚಯವಿದೆ? ನಿನ್ನ ಪರಿಚಯಸ್ಥರು ಯಾರಾದರೂ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆಯೇ? ಪರಿಚಯಸ್ಥರಿದ್ದರೆ ಹೇಳು, ನಿನ್ನ ಹತ್ತಿರ ಈ ಕೆಲಸಕ್ಕಾಗಿ ಎಷ್ಟು ಹಣ ಕೊಡಲು ಸಾಧ್ಯ ಎಂದು ಕೇಳುತ್ತಾರೆ. ಅಪ್ಪ, ನೀವೇ ಹೇಳಿ, ನೌಕರಿ ಈ ರೀತಿ ಸಿಗುವುದಾದರೆ ನನ್ನ ಓದು, ನನ್ನ ಡಿಗ್ರಿ ಯಾವ ಲೆಕ್ಕಕ್ಕೂ ಇಲ್ಲ. ಆಗ ಅಪ್ಪ ಹೇಳಿದ, ಹಾಗಲ್ಲ ಮಗ, ಆ ರೀತಿ ಮಾತನಾಡಬಾರದು. ಮುಂದೊಂದು ದಿನ ನಿನ್ನ ಡಿಗ್ರಿ ಅವಶ್ಯವಾಗಿ ನಿನ್ನ ಕೆಲಸಕ್ಕೆ ಬರುವುದು. ನೀನು ನಂಬಿಕೆ ಕಳೆದುಕೊಳ್ಳಬೇಡ. ಆದರೆ ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ, ನಾನೀಗ ಕಾರ್ಖಾನೆಯಲ್ಲಿ ಕೂಲಿ ಆಳಾಗಿ ಕೆಲಸ ಮಾಡುತ್ತೇನೆ. ಎಷ್ಟು ಹಣ ಸಿಗುವುದೋ ಸಿಗಲಿ, ಅಷ್ಟರಲ್ಲೇ ನಾನು ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ. ಬಹುಶಃ ನಮ್ಮ ಅದೃಷ್ಟದಲ್ಲಿ ಕೂಲಿ ಆಳಾಗಿ ಕೆಲಸ ಮಾಡಬೇಕೆಂದು ಬರೆದಿರಬೇಕು. ಇಷ್ಟು ಹೇಳಿ ನಾನು ನನ್ನ ಕೋಣೆಗೆ ಬಂದೆ. ಇಡೀ ರಾತ್ರಿ ನಾನು ಆ ಕಡೆ ಈ ಕಡೆ ಹೊರಳಾಡತೊಡಗಿದೆ. ಯಾವಾಗ ಬೆಳಗಾಯಿತೋ ಗೊತ್ತಾಗಲಿಲ್ಲ. ಸರಿಸುಮಾರು ಬೆಳಿಗ್ಗೆ 10 ಗಂಟೆ ಆಸುಪಾಸಿನಲ್ಲಿ ಒಂದು ಕಂಪನಿಯಿಂದ ಕಾಲ್ ಬಂತು. ನನ್ನನ್ನು ಇಂಟರ್ವ್ಯೂಗಾಗಿ ಕರೆದರು. ನಾನು ತಕ್ಷಣ ತಿಂಡಿಯನ್ನು ತಿನ್ನದೆ ಇಂಟರ್ವ್ಯೂಗೆ ಹೊರಟೆ. ಅಲ್ಲಿಗೆ ಬಂದು ತಲುಪಿದಾಗ ಅಲ್ಲಿ ತುಂಬ ರಶ್ ಇತ್ತು. ನಾನು ಪ್ಯೂನ್ ಬಳಿ ನನಗೆ ಇಂಟರ್ವ್ಯೂಗೆ ಕರೆದಿದ್ದಾರೆಂದು ಹೇಳಿದೆ. ಅವನು 2-3 ಹುಡುಗರಾದ ಮೇಲೆ ನಿಮ್ಮ ನಂಬರ್ ಇದೆ ಎಂದ. ನಾನು ಆರಾಮಾಗಿ ಕುಳಿತುಕೊಂಡೆ. ಮತ್ತೆ ನನ್ನ ಫೈಲನ್ನು ನೋಡತೊಡಗಿದೆ. ಇಂಟರ್ವ್ಯೂನಲ್ಲಿ ಏನು ಪ್ರಶ್ನೆ ಕೇಳುತ್ತಾರೋ ಗೊತ್ತಿಲ್ಲ ಎಂದು ಯೋಚಿಸುತ್ತಿರುವಾಗ ನನ್ನ ನಂಬರ್ ಬಂತು. ನಾನು ತಕ್ಷಣ ನನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡು ಮುಖದ ಬೆವರನ್ನೆಲ್ಲ ಒರೆಸಿಕೊಂಡು ಒಳಗಡೆ ಹೊರಟೆ. ಒಳಗಡೆ ಬಂದು ನೋಡುತ್ತೇನೆ, ಒಬ್ಬಳು ಸುಂದರವಾದ ಹುಡುಗಿ ಕುಳಿತುಕೊಂಡಿದ್ದಾಳೆ. ಅವಳು ನೋಡಲು ತುಂಬ ಸುಂದರವಾಗಿದ್ದಳು ಮತ್ತು ಅವಳ ಕೈಯಲ್ಲಿ ಜ್ಯೂಸ್ನ ಗ್ಲಾಸ್ ಇತ್ತು. ಅವಳು ಸ್ವಲ್ಪ ಸ್ವಲ್ಪವೇ ಜ್ಯೂಸನ್ನು ಕುಡಿಯುತ್ತಿದ್ದಳು ಮತ್ತು ಅವಳ ಪಕ್ಕದಲ್ಲಿ ಸುಮಾರು 50 ವರ್ಷ ವಯಸ್ಸಿನ ವ್ಯಕ್ತಿಯೊಬ್ಬರು ಕುಳಿತಿದ್ದರು. ನಾನು ಆ ಸುಂದರ ಹುಡುಗಿಗೆ ನನ್ನ ಫೈಲನ್ನು ನೀಡಿದೆ. ಅವಳು ನನ್ನ ಫೈಲನ್ನೆಲ್ಲ ತಿರುಗಿಸಿ ಕಣ್ಣಾಡಿಸಿ ನೋಡಿ ಪಕ್ಕದಲ್ಲಿ ಕುಳಿತ ವ್ಯಕ್ತಿಗೆ ನೀಡಿದಳು. ಬಹುಶಃ ಇವರಿಬ್ಬರು ನನ್ನನ್ನು ಇಂಟರ್ವ್ಯೂ ಮಾಡಲು ಕುಳಿತುಕೊಂಡಿರಬೇಕು. ಆ ವ್ಯಕ್ತಿ ನನ್ನ ಹೈಟ್ ಬಗ್ಗೆ ಕೇಳಿದರು. ನನಗೆ ಆಶ್ಚರ್ಯವಾಯಿತು. ನೌಕರಿಗಾಗಿ ಹೈಟ್ನ ಬಗ್ಗೆ ಕೇಳುವ ಅವಶ್ಯಕತೆ ಏನಿದೆ? ಆದರೂ ನಾನು ಹೇಳಿದೆ, 6 ಫೀಟ್ 2 ಇಂಚು. ನಾನು ತುಂಬ ಎತ್ತರವಾಗಿದ್ದೆ. ನನಗೆ ಸದ್ಯ 21 ವರ್ಷ ವಯಸ್ಸಾಗಿತ್ತು. ಆಗ ಆ ವ್ಯಕ್ತಿ ನನ್ನನ್ನು ಮುಗುಳು ನಗುತ್ತಾ ನೋಡಿದ ಮತ್ತು ಪಕ್ಕದಲ್ಲಿ ಕುಳಿತ ಸುಂದರ ಹುಡುಗಿಗಂತೂ ಯಾವುದೇ ಪರಿವೇ ಇರಲಿಲ್ಲ. ಅವಳು ಮೊಬೈಲ್ ನೋಡುವುದರಲ್ಲಿ ಮತ್ತು ಜ್ಯೂಸ್ ಕುಡಿಯುವುದರಲ್ಲಿ ಮಗ್ನಳಾಗಿದ್ದಳು. ನನ್ನನ್ನು ಹೊರಗೆ ಕಳುಹಿಸಲಾಗಿತ್ತು. ಬರುವಾಗ ಆ ವ್ಯಕ್ತಿ ಹೇಳಿದರು, ಹೊರಗೆ ವೇಟ್ ಮಾಡು, ನಿನ್ನನ್ನು ಮತ್ತೆ ಕರೆಯಲಾಗುವುದು. ನಾನು ಹೊರಗೆ ಬಂದು ಮತ್ತೆ ಯೋಚಿಸಿದೆ. ಅವರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೋ ಗೊತ್ತಿಲ್ಲ. ನನಗೆ ಇಲ್ಲಿ ಕೆಲಸ ಸಿಗುವುದೇ ಎಂದು ಅಂದುಕೊಳ್ಳುತ್ತಿರುವಾಗ ಮತ್ತೆ ನನ್ನನ್ನು ಒಳಗೆ ಕರೆಯಲಾಯಿತು. ಒಳಗಡೆ ಮತ್ತೆ ಅದೇ ವ್ಯಕ್ತಿ ನನ್ನನ್ನು ಹ್ಯಾಂಡ್ ಶೇಕ್ ಮಾಡಿದರು ಮತ್ತು ಹೇಳಿದರು, ನಿನಗೆ ಇಲ್ಲಿ ಜಾಬ್ ಫಿಕ್ಸ್ ಆಗಿದೆ. ನಾಳೆಯಿಂದಲೇ ಕೆಲಸಕ್ಕೆ ಜಾಯ್ನ್ ಆಗು. ನಾನು ತುಂಬ ಖುಷಿಯಾದೆ. ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕಂಪನಿಯ ಹೊರಗೆ ಬಂದು ಸೀದಾ ಮಿಠಾಯಿ ಅಂಗಡಿಗೆ ಹೋದೆ. ಮಿಠಾಯಿ ತೆಗೆದುಕೊಂಡು ಮನೆಗೆ ಬಂದು ಅಪ್ಪ ಅಮ್ಮ ಇಬ್ಬರಿಗೂ ಖುಷಿಯಿಂದ ತಿನ್ನಿಸಿದೆ ಮತ್ತು ಇಬ್ಬರಲ್ಲೂ ಹೇಳಿದೆ, ನಿಮ್ಮ ಆಶೀರ್ವಾದದಿಂದ ನನಗಿಂದು ಕೆಲಸ ಸಿಕ್ಕಿತ್ತು. ಅವರು ಸಹ ತುಂಬ ಖುಷಿಯಿಂದ ಕುಣಿದಾಡಿದರು. ನಾನು ಅಪ್ಪನಿಗೆ ಹೇಳಿದೆ, ಅಪ್ಪ, ನಾಳೆನೇ ಕೆಲಸಕ್ಕೆ ಜಾಯ್ನ್ ಆಗಬೇಕು. ನಾವೆಲ್ಲರೂ ಖುಷಿಯಿಂದ ಒಟ್ಟಿಗೆ ಊಟ ಮಾಡಿದೆವು ಮತ್ತು ನಮ್ಮ ಕೋಣೆಗೆ ಹೊರಟು ಹೋದೆವು. ಈ ನಿದ್ದೆ ತುಂಬ ವಿಚಿತ್ರ. ತುಂಬ ಖುಷಿಯಾಗಿದ್ದಾಗಲೂ ನಿದ್ದೆ ಬರುವುದಿಲ್ಲ, ದುಃಖದಲ್ಲಿದ್ದಾಗಲೂ ನಿದ್ದೆ ಬರುವುದಿಲ್ಲ. ಇಡೀ ರಾತ್ರಿ ಹಾಗೆಯೇ ನಾನು ನಿದ್ದೆ ಬರದೆ ಹೊರಳಾಡುತ್ತಿರುವಾಗ ಯಾವಾಗ ಕಣ್ಣಿಗೆ ನಿದ್ದೆ ಹತ್ತಿತೋ ಗೊತ್ತಾಗಲಿಲ್ಲ. ಬೆಳಗಾಗುತ್ತಿದ್ದಂತೆ ನಾನು ಬೇಗ ಫ್ರೆಶ್ ಆಗಿ ತಯಾರಾದೆ. ಆಫೀಸಿಗೆ ಹಾಕಿಕೊಂಡು ಹೋಗಲು ನನ್ನ ಬಳಿ ಯಾವುದೇ ಒಳ್ಳೆಯ ಬಟ್ಟೆಗಳು ಸಹ ಇರಲಿಲ್ಲ. ಮತ್ತೆ ನನಗೆ ಬೇಸರವಾಯಿತು. ಈ ಪರಿಸ್ಥಿತಿಯಲ್ಲಿ ನನ್ನನ್ನು ಆಫೀಸ್ನ ಜನ ನೋಡಿದರೆ ಏನೆಂದು ತಿಳಿದುಕೊಳ್ಳಬಹುದು. ನಾನು ತಲೆ ತಗ್ಗಿಸಿ ಸ್ವಲ್ಪ ಹೊತ್ತು ಯೋಚಿಸಿದೆ. ಆನಂತರ ನನಗೆ ನಾನೇ ಸಮಾಧಾನ ತಂದುಕೊಂಡೆ. ಒಬ್ಬ ಬಡವನಿಗೆ ಯೋಚಿಸುವಂಥದ್ದು ಏನಿರುತ್ತೆ? ಜನ ಏನು ಹೇಳುತ್ತಾರೋ ಹೇಳಿಕೊಳ್ಳಲಿ ಎಂದುಕೊಳ್ಳುತ್ತಾ ನನ್ನ ಬಳಿ ಯಾವ ಬಟ್ಟೆ ಇತ್ತೋ ಅದನ್ನೇ ತೊಟ್ಟು ರೆಡಿಯಾದೆ. ಆಗ ಅಪ್ಪ ನನ್ನ ಬಳಿ ಬಂದು ಹೇಳಿದರು, ಮಗ, ಇಂದು ಹೇಗಾದರೂ ಇದನ್ನು ಅಡ್ಜಸ್ಟ್ ಮಾಡಿಕೊ. ನಾಳೆ ನನಗೆ ಸ್ಯಾಲ್ರಿ ಬರುತ್ತೆ. ನಾನು ಬರುವಾಗ ನಿನಗೆ ಒಳ್ಳೆಯ ಚಪ್ಪಲಿ ಮತ್ತು ಬಟ್ಟೆಗಳನ್ನು ತರುತ್ತೇನೆ. ನಾನು ಸರಿ ಎಂದು ಮನೆಯಿಂದ ಆಫೀಸಿಗೆ ಹೊರಟೆ. ನಾನು ಮನೆಯಿಂದ ಆಫೀಸಿಗೆ 1 ಗಂಟೆ ಮೊದಲೇ ಹೊರಟೆ, ಏಕೆಂದರೆ ನಾನು ಬಸ್ಸಿನಲ್ಲಿ ಹೋಗಬೇಕಿತ್ತು. ನಾನು ಬಸ್ ಹಿಡಿದು ಆಫೀಸಿಗೆ ಹೋದೆ. ಆಫೀಸ್ ಒಳಗಡೆ ಬಂದಾಗ ಆಫೀಸ್ ತುಂಬ ದೊಡ್ಡದಾಗಿತ್ತು ಮತ್ತು ತುಂಬ ಸುಂದರವಾಗಿತ್ತು. ನಾನು ಅರ್ಧ ಗಂಟೆ ಮೊದಲೇ ಆಫೀಸಿಗೆ ಬಂದು ತಲುಪಿದ್ದೆ. ಜನರು ಕ್ರಮೇಣ ಒಬ್ಬೊಬ್ಬರಾಗಿ ಆಫೀಸಿಗೆ ಬಂದರು. ಅದೊಂದು ದೊಡ್ಡ ಹಾಲ್ ಆಗಿತ್ತು. ಅಲ್ಲಿ ತುಂಬ ಜನರು ಕೆಲಸ ಮಾಡುತ್ತಿದ್ದರು. ಹಾಲ್ ಜನರಿಂದ ತುಂಬಿ ಹೋಗಿತ್ತು. ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು. ಇಂದು ನನ್ನ ಮೊದಲ ದಿನವಾಗಿತ್ತು. ಪ್ಯೂನ್ ಬಂದು ಕೇಳಿದರು, ನಿಮ್ಮ ಹೆಸರು ಕೃಷ್ಣ ಅಲ್ವಾ? ಸರ್, ನಿಮ್ಮನ್ನು ಕ್ಯಾಬಿನ್ ಒಳಗೆ ಕರೆಯುತ್ತಿದ್ದಾರೆ. ನಾನು ಕ್ಯಾಬಿನ್ ಒಳಗೆ ಹೋದೆ. ಅಲ್ಲಿ ಮ್ಯಾನೇಜರ್ ಇದ್ದರು.
ಅವರು ನನಗೆ ಒಂದು ಪ್ರಾಜೆಕ್ಟ್ ನೀಡಿದರು. ಅದರಲ್ಲಿ ಎಲ್ಲ ವಿವರಗಳನ್ನು ನೀಡಲಾಗಿತ್ತು. ನನ್ನ ಕ್ಯಾಬಿನ್ಗೆ ಬಂದು ಕುಳಿತುಕೊಂಡೆ. ನಾನು ಆ ಪ್ರಾಜೆಕ್ಟ್ನಲ್ಲಿ ನನ್ನ ಎಲ್ಲ ನಾಲೆಜನ್ನು ಹಾಕಿದೆ. ಅವಶ್ಯಕತೆ ಬಿದ್ದಾಗ ಮ್ಯಾನೇಜರ್ ಸಹಾಯ ಪಡೆದುಕೊಂಡೆ. ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿ ಮ್ಯಾನೇಜರ್ ಕೈಗೆ ನೀಡಿದೆ. ನಾನು ಕಂಪ್ಲೀಟ್ ಮಾಡಿದ ಪ್ರಾಜೆಕ್ಟ್ ನೋಡಿ ಮ್ಯಾನೇಜರ್ ತುಂಬ ಖುಷಿಯಾದರು ಮತ್ತು ಹೇಳಿದರು, ನೀನಂತೂ ತುಂಬ ಬುದ್ಧಿವಂತ. ನೀನು ಎಷ್ಟು ಪ್ರಾಮಾಣಿಕತೆಯಿಂದ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿದ್ದೀಯಾ. ಮುಂದೆ ನೀನು ತುಂಬ ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತೀಯ. ಶಭಾಷ್ ಎಂದು ಸರ್ ನನಗೆ ವಿಶ್ ಮಾಡಿದರು. ಇದೇ ರೀತಿ ನಾನು ಕೆಲಸ ಮಾಡತೊಡಗಿದೆ. ಈಗ 6 ತಿಂಗಳು ಕಳೆದು ಹೋಗಿತ್ತು. ಈ 6 ತಿಂಗಳಲ್ಲಿ ಮ್ಯಾನೇಜರ್ ತುಂಬ ಖುಷಿಯಾಗಿದ್ದರು. ಒಂದು ದಿನ ಮ್ಯಾನೇಜರ್ ಕ್ಯಾಬಿನ್ ಎದುರಿನಿಂದ ಹೋಗುತ್ತಿದ್ದಾಗ ಯಾರೋ ನನ್ನನ್ನು ಕೃಷ್ಣ ಎಂದು ಕರೆದರು. ಮ್ಯಾನೇಜರ್ ತನ್ನ ಫೋನಿನಿಂದ ಯಾರೊಂದಿಗೂ ಮಾತನಾಡುತ್ತಾ ಹೇಳುತ್ತಿದ್ದರು, ಸರ್, ಕೃಷ್ಣ ಒಳ್ಳೆಯ ಹುಡುಗ. ನಾನು ಅವನಿಗೆ ಕೊಟ್ಟ ಎಲ್ಲ ಪ್ರಾಜೆಕ್ಟನ್ನು ಪ್ರಾಮಾಣಿಕತೆಯಿಂದ ಚೆನ್ನಾಗಿ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಾನೆ. ಅಷ್ಟಕ್ಕೂ ನೀವು ರಕ್ಷಾಳಿಗಾಗಿ ನಾನು ಮ್ಯಾನೇಜರ್ ಬಾಯಿಂದ ಇಷ್ಟನೇ ಕೇಳಿಸಿಕೊಂಡಿದ್ದೆ. ಮುಂದೆ ಅವರು ಏನೋ ಹೇಳುವರಿದ್ದರು. ಈ ರಕ್ಷಾ ಯಾರು? ಅವಳೊಂದಿಗೆ ನನಗೇನು ಕೆಲಸ? ನಂತರ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾದೆ. ಒಂದು ದಿನ ನನ್ನ ಅಕ್ಕಪಕ್ಕದ ಹುಡುಗರು ಮಾತನಾಡಿಕೊಳ್ಳುತ್ತಿದ್ದರು, ಇಂದು ಈ ಕಂಪನಿಗೆ ಓನರ್ ಬರುತ್ತಾರೆ ಎಂದು. ನಾನು ಇಲ್ಲಿಯವರೆಗೂ ಈ ಕಂಪನಿ ಓನರ್ ಜೊತೆ ಭೇಟಿಯಾಗಿರಲಿಲ್ಲ. ಮೊದಲ ಬಾರಿ ನಾನು ಈ ಕಂಪನಿಗೆ ಇಂಟರ್ವ್ಯೂ ನೀಡಲು ಬಂದಾಗ ಆ ಸುಂದರ ಯುವತಿಯನ್ನು ಇಂಟರ್ವ್ಯೂ ರೂಮಿನಲ್ಲಿ ನೋಡಿದ್ದೆ. ಅವಳ ಬಳಿ 50 ವರ್ಷ ವಯಸ್ಸಿನ ವ್ಯಕ್ತಿ ಕುಳಿತುಕೊಂಡಿದ್ದರು. ಅದಾದ ಮೇಲೆ ಅವರಿಬ್ಬರನ್ನು ನಾನು ಎಂದೂ ನೋಡಿರಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ನಾನು ಅದೇ ವ್ಯಕ್ತಿ ಆಫೀಸಿನ ಒಳಗಡೆ ಬರುತ್ತಿರುವುದನ್ನು ನೋಡಿದೆ. ಮ್ಯಾನೇಜರ್ ಅವರ ಹಿಂದೆ ಮುಂದೆ ಸುತ್ತಾಡುತ್ತಾ ಅವರಿಗೆ ವಿವರಿಸುತ್ತಾ ಬರುತ್ತಿದ್ದರು. ನಂತರ ಅವರು ಕ್ಯಾಬಿನ್ ಒಳಗೆ ಹೋದಾಗ ಮ್ಯಾನೇಜರ್ ಕೂಡ ಅವರ ಹಿಂದೆ ಕ್ಯಾಬಿನ್ ಒಳಗೆ ಹೋದರು. ಆಗ ನಾನು ನನ್ನ ಪಕ್ಕ ಕುಳಿತ ಹುಡುಗನಿಗೆ ಇವರು ಯಾರು ಎಂದು ಕೇಳಿದೆ. ಆಗ ಅವರು ಕಂಪನಿ ಓನರ್ ಇವರೇ ಎಂದು ಹೇಳಿದ. ಅರೆ, ಇವರೇ ಕಂಪನಿ ಓನರೇನು? ನನಗಂತೂ ತುಂಬ ಆಶ್ಚರ್ಯವಾಯಿತು. ಕಂಪನಿಯ ಓನರ್ ಆಗಿ ಇವರೇ ನನ್ನ ಇಂಟರ್ವ್ಯೂ ತೆಗೆದುಕೊಂಡಿದ್ದರು. ಅರ್ಧ ಗಂಟೆಯಲ್ಲಿ ನನ್ನನ್ನು ಕ್ಯಾಬಿನ್ ಒಳಗೆ ಕರೆಯಲಾಯಿತು. ನಾನಂತೂ ಹೆದರಿ ಹೋದೆ. ನಾನು ಬಟ್ಟೆ ಸರಿ ಮಾಡಿಕೊಂಡೆ ಮತ್ತು ನಾನು ಅವರ ಬಳಿ ಹೋದೆ. ನಾನು ಒಳಗೆ ಹೋದಾಗ ಅವರು ನನ್ನನ್ನು ಕುಳಿತುಕೊಳ್ಳಲು ಹೇಳಿದರು. ನಾನು ಕುಳಿತುಕೊಂಡೆ. ಆದರೆ ಅವರು ಹೇಳಿದ ಮುಂದಿನ ಮಾತಿಗೆ ನಾನು ಚಕಿತನಾಗಿ ಹೋದೆ. ಕೃಷ್ಣ, ನಿನ್ನ ಮದುವೆಯಾಗಿದೆಯೇನು? ಆಗ ನಾನು ಹೇಳಿದೆ, ಇಲ್ಲ ಸರ್, ನನ್ನ ಮದುವೆ ಆಗಿಲ್ಲ. ನಿನ್ನ ಮದುವೆ ಏನಾದರೂ ಫಿಕ್ಸ್ ಆಗಿದೆಯಾ ಎಂದು ಕೇಳಿದರು. ಆಗ ನಾನು, ಇಲ್ಲ ಸರ್, ನಾನು ಇಲ್ಲಿಯವರೆಗೆ ಮದುವೆ ಯೋಚನೆ ಮಾಡಿಲ್ಲ. ಅಪ್ಪ ಅಮ್ಮನ ಆಸೆ ಏನೆಂದರೆ ನಾನು ಒಂದು ಕೆಲಸಕ್ಕೆ ಸೇರಿಕೊಳ್ಳಬೇಕು. ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಬೇಕು. ಅದಾದ ಮೇಲೆ ಅವರೇ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ನನ್ನ ಮದುವೆ ಮಾಡುತ್ತೇನೆಂದು ಹೇಳಿದ್ದಾರೆ. ಆದರೆ ಅವರು ನನ್ನಲ್ಲಿ ಮತ್ತೆ ಪ್ರಶ್ನೆ ಕೇಳಿದರು, ಮದುವೆಯಾದ ಮೇಲೆ ನೀನು ನಿನ್ನ ಅಪ್ಪ ಅಮ್ಮನ ಜೊತೆ ಇರಬೇಕೆಂದುಕೊಂಡಿದ್ದೀಯಾ? ಆಗ ನಾನು ಹೇಳಿದೆ, ಹೌದು ಸರ್, ನಾನು ನನ್ನ ಅಪ್ಪ ಅಮ್ಮನ ಒಬ್ಬನೇ ಮಗ. ನಾನು ಅವರನ್ನು ಬಿಟ್ಟು ಎಲ್ಲೂ ಹೋಗಲು ಸಾಧ್ಯವಿಲ್ಲ. ನನಗೆ ಅಪ್ಪ ಅಮ್ಮನನ್ನು ಬಿಟ್ಟಿರಲು ಆಗುವುದಿಲ್ಲ. ಅವರು ನನಗೆ ಈ ರೀತಿ ಪ್ರಶ್ನೆಯನ್ನು ಏಕೆ ಕೇಳುತ್ತಿದ್ದರು? ನನಗೇನು ಅರ್ಥವಾಗಲಿಲ್ಲ. ಅವರು ನನಗೆ ಏನೇನು ಕೇಳಿದರೋ ನಾನು ಎಲ್ಲವನ್ನೂ ಸರಿಯಾಗಿ ಉತ್ತರ ನೀಡಿದೆ. ಅವರು ಮತ್ತೆ ಇನ್ನೇನೋ ಯೋಚಿಸಿ ನನಗೆ ಹೋಗಲು ಹೇಳಿದರು. ನಾನು ಅಲ್ಲಿಂದ ಹೊರಬಂದು ಮತ್ತೆ ಕೆಲಸದಲ್ಲಿ ಮಗ್ನನಾದೆ. ಸಮಯ ಇದೇ ರೀತಿ ಉರುಳಿತು. ಒಂದು ದಿನ ಮತ್ತೆ ಬಾಸ್ ನನ್ನನ್ನು ಕರೆದರು. ನಾನು ಅವರ ಬಳಿ ಹೋದಾಗ, ಕೃಷ್ಣ, ನಿನಗೆ ತುಂಬ ಒಳ್ಳೆಯ ಸಂಸ್ಕಾರವಿದೆ. ನಾನು ನಿನ್ನ ಅಪ್ಪ ಅಮ್ಮನನ್ನು ಭೇಟಿಯಾಗಬೇಕೆಂದುಕೊಂಡಿದ್ದೇನೆ. ಅವರು ನಿನಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿದ್ದಾರೆ. ಅವರನ್ನು ಯಾವಾಗ ಭೇಟಿ ಮಾಡಿಸುತ್ತೀಯಾ? ಬಾಸ್ ಈ ರೀತಿ ಹೇಳಿದಾಗ ನನಗೆ ತುಂಬ ನಾಚಿಕೆಯಾಯಿತು. ನಾನಂತೂ ತುಂಬ ಬಡವನಾಗಿದ್ದೆ. ನನ್ನ ಅಪ್ಪ ಅಮ್ಮ ಸಹ ಸಾಧಾರಣ ಮನುಷ್ಯರಾಗಿದ್ದರು. ಅವರು ನೋಡಿದರೆ ಇಷ್ಟು ದೊಡ್ಡ ಕಂಪನಿಯ ಮಾಲೀಕರು. ನಾನು ನನ್ನ ಚಿಕ್ಕ ಮನೆಗೆ ಹೇಗೆ ಕರೆದುಕೊಂಡು ಹೋಗಲಿ? ಆಗ ನಾನು ಬಾಸ್ಗೆ ಹೇಳಿದ್ದೆ, ಸರ್, ನನ್ನ ಮನೆ. ಅವರು ನನ್ನ ಪೂರ್ಣ ಮಾತನ್ನು ಕೇಳುವುದಕ್ಕಿಂತ ಮೊದಲೇ ಹೇಳಿದರು, ಕೃಷ್ಣ, ನಿನ್ನ ಬಗ್ಗೆ ನನಗೆ ಎಲ್ಲವೂ ಗೊತ್ತಿದೆ. ನೀನು ನಾಚಿಕೆ ಪಡುವ ಅವಶ್ಯಕತೆ ಇಲ್ಲ. ನನ್ನನ್ನು ಸಹ ನಿನ್ನಂತೆ ಎಂದು ತಿಳಿದುಕೋ. ನನ್ನನ್ನು ನಿನ್ನ ಮನೆಗೆ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂದಾದರೆ ನೋ ಪ್ರಾಬ್ಲಮ್. ನಿನ್ನ ಅಪ್ಪ ಅಮ್ಮನನ್ನೇ ನಮ್ಮ ಮನೆಗೆ ಕರೆದುಕೊಂಡು ಬಾ. ಹೇಗಾದರೂ ಮಾಡಿ ನೀನು ನನಗೆ ಅವರನ್ನು ಭೇಟಿ ಮಾಡಿಸು. ಈಗಲಾದರೂ ನೀನು ನಿನ್ನ ಅಪ್ಪ ಅಮ್ಮನನ್ನು ನನ್ನ ಜೊತೆ ಭೇಟಿ ಮಾಡಿಸ್ತೀಯಲ್ವಾ? ನಾನು ಹಾ ಎಂದು ತಲೆ ಆಡಿಸಿದೆ. ಅವರಲ್ಲಿ ಸ್ವಲ್ಪವೂ ಅಹಂಕಾರವಿರಲಿಲ್ಲ. ಅವರು ಸೀದಾ ಸಾದಾ ಮನುಷ್ಯರಾಗಿದ್ದರು. ಇಷ್ಟೊಂದು ದೊಡ್ಡ ಕಂಪನಿಯ ಮಾಲೀಕರಾಗಿ ಅವರು ಒಬ್ಬ ಸಾಮಾನ್ಯ ಮನುಷ್ಯರಂತೆ ನನ್ನಲ್ಲಿ ಮಾತನಾಡುತ್ತಿದ್ದರು. ಅವರಿಗೆ ಹಣದ ಅಹಂಕಾರವಿರಲಿಲ್ಲ. ಒಂದೆರಡು ದಿನಗಳಲ್ಲಿ ನಾನು ನನ್ನ ಅಪ್ಪ ಅಮ್ಮನನ್ನು ಬಾಸ್ನ ಮನೆಗೆ ಕರೆದುಕೊಂಡು ಹೋದೆ. ಅವರದ್ದು ತುಂಬ ದೊಡ್ಡ ಬಂಗಲೆಯಾಗಿತ್ತು. ಒಳಗಡೆ ಹೋದಾಗ ಅವರು ಸೋಫಾದಲ್ಲಿ ಕುಳಿತುಕೊಂಡಿದ್ದರು. ನನಗೆ ಸ್ವಲ್ಪ ಗಾಬರಿಯಾಯಿತು. ನಾವೆಲ್ಲರೂ ಜೊತೆಯಲ್ಲಿ ಕುಳಿತುಕೊಂಡೆವು. ನಮ್ಮ ಮುಂದೆ ಒಳ್ಳೆ ತಿಂಡಿ ತಿನಿಸುಗಳನ್ನು ತಂದಿಡಲಾಗಿತ್ತು. ಆಗ ಬಾಸ್ ಹೇಳಿದರು, ತಿನ್ನು ಕೃಷ್ಣ, ಮತ್ತೆ ಏನಾದರೂ ಬೇಕೆಂದರೆ ನೀನು ಹೇಳಬಹುದು. ಆಗ ನಾನು ಹೇಳಿದೆ, ಸರ್, ನಮಗೆ ಮತ್ತೇನು ಬೇಡ. ಆಗ ಅವರು ನನ್ನ ಅಪ್ಪ ಅಮ್ಮನಿಗೆ ಹೇಳಿದರು, ನಾನು ನಿಮ್ಮನ್ನು ಏತಕ್ಕಾಗಿ ಕರೆಸಿದ್ದೇನೆಂದರೆ ಮುಂದೆ ಅವರು ಹೇಳಿದ ಮಾತು ಕೇಳಿ ನನಗೆ ಪ್ರಜ್ಞೆ ತಪ್ಪಿದಂತಾಯಿತು. ಅವರು ಅಪ್ಪ ಅಮ್ಮನಿಗೆ, ನಿಮ್ಮ ಮಗ ತುಂಬ ಸಂಸ್ಕಾರವಂತ. ನನಗೆ ಕೃಷ್ಣ ಎಂದರೆ ತುಂಬ ಇಷ್ಟ. ನಿಮ್ಮ ಮಗನನ್ನು ತುಂಬ ಚೆನ್ನಾಗಿ ಗುಣವಂತನನ್ನಾಗಿ ಬೆಳೆಸಿದ್ದೀರಿ. ನನಗೊಬ್ಬಳು ಮಗಳಿದ್ದಾಳೆ. ಅವಳ ಹೆಸರು ರಕ್ಷಾ. ನಾನು ನನ್ನ ಮಗಳ ಮದುವೆಯನ್ನು ನಿಮ್ಮ ಮಗನೊಂದಿಗೆ ಮಾಡಬೇಕೆಂದುಕೊಂಡಿದ್ದೇನೆ. ಆಗ ನಾನಂತೂ ತುಂಬ ಹೈರಾಣಾಗಿ ಹೋದೆ. ಅಪ್ಪ ಅಮ್ಮ ಸಹ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಇಷ್ಟು ದೊಡ್ಡ ಮನೆಯ ಹುಡುಗಿ ನಮ್ಮ ಮನೆಯ ಸೊಸೆಯಾಗಲು ಹೇಗೆ ಸಾಧ್ಯ? ನಾನಂತೂ ಯೋಚನೆಯಲ್ಲಿ ಮುಳುಗಿ ಹೋದೆ.
ನಾನಂತೂ ಇಲ್ಲಿಯವರೆಗೂ ನಮ್ಮ ಮಾಲೀಕರ ಮಗಳನ್ನು ನೋಡಿರಲಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಯಜಮಾನರು ತಮ್ಮ ಮಗಳನ್ನು ಹೊರಗೆ ಕರೆದರು. ಅವರ ಮಗಳು ಬೇರೆ ಯಾರೂ ಆಗಿರದೆ ನನ್ನನ್ನು ಇಂಟರ್ವ್ಯೂ ತೆಗೆದುಕೊಂಡ ಹುಡುಗಿಯಾಗಿದ್ದಳು. ಅವಳು ಬಂದ ತಕ್ಷಣ ಯಜಮಾನರು ಹೇಳಿದಳು, ಇವಳು ನನ್ನ ಮಗಳು ರಕ್ಷಾ. ನಾನು ಇವಳನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನಾನು ನನ್ನ ಮಗಳಿಗಾಗಿ ನಿಮ್ಮ ಮಗನಂತಹ ಹುಡುಗನನ್ನೇ ಹುಡುಕುತ್ತಿದ್ದೆ. ನಿಮ್ಮ ಮಗ ತುಂಬ ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವ ಹುಡುಗನಾಗಿದ್ದಾನೆ. ನಾನು ನಿಮ್ಮ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. ಪ್ಲೀಸ್, ನಿಮ್ಮ ಮುಂದೆ ಕೈಮುಗಿದು ಕೇಳಿಕೊಳ್ಳುತ್ತೇನೆ. ನನ್ನ ಮಗಳಿಗಾಗಿ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿ. ನೀವು ಆಗುವುದಿಲ್ಲವೆಂದು ಮಾತ್ರ ಹೇಳಬೇಡಿ. ನನ್ನ ಮಗಳ ಮದುವೆ ನಿಮ್ಮ ಮಗನೊಂದಿಗೆ ಆದರೆ ಸಾಕು, ಅದೇ ನನ್ನ ಬಯಕೆ. ಮತ್ತು ನಿಮ್ಮ ಮಗ ನಮ್ಮ ಮನೆಯಲ್ಲಿ ಮನೆ ಅಳಿಯನಾಗಿ ಇರಬೇಕಾಗುವುದು. ಬಾಸ್ ಈ ರೀತಿ ಕೈ ಜೋಡಿಸಿ ಹೇಳುತ್ತಿರುವುದು ನಮ್ಮ ಅಪ್ಪ ಅಮ್ಮನಿಗೆ ತುಂಬ ಬೇಸರ ತಂದಿತ್ತು. ಇಷ್ಟೊಂದು ದೊಡ್ಡ ಮನೆಯ ಮಾಲೀಕರಾಗಿದ್ದರೂ ನಮ್ಮಲ್ಲಿ ಕೈ ಜೋಡಿಸಿ ಸಂಬಂಧವನ್ನು ಕೇಳುತ್ತಿದ್ದಾರೆ. ಅಪ್ಪ ಅಮ್ಮ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಳ್ಳತೊಡಗಿದರು. ನಂತರ ಈ ಸಂಬಂಧಕ್ಕೆ ಒಪ್ಪಿಗೆಯೂ ನೀಡಿದರು. ಅವರು ಒಮ್ಮೆಯೂ ನನ್ನಲ್ಲಿ ಕೇಳಬೇಕೆಂದು ಅಂದುಕೊಳ್ಳಲಿಲ್ಲ. ಆಗ ಬಾಸ್ ತಕ್ಷಣ ಸ್ವೀಟನ್ನು ತಂದು ಎಲ್ಲರ ಬಾಯಿಯನ್ನು ಸಿಹಿ ಮಾಡಿದರು. ನಾನು ಏನು ಹೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಏಕೆಂದರೆ ನನ್ನ ಅಪ್ಪ ಅಮ್ಮ ಒಪ್ಪಿಗೆ ನೀಡಿಯಾಗಿತ್ತು. ನಾನು ಅಪ್ಪ ಅಮ್ಮನನ್ನು ಕರೆದುಕೊಂಡು ಸೀದಾ ಮನೆಗೆ ಬಂದೆ. ನಾನು ಮನೆಗೆ ಬಂದು ಅಪ್ಪ ಅಮ್ಮನ ಮೇಲೆ ಕೂಗಾಡತೊಡಗಿದೆ, ಏಕೆಂದರೆ ಅಪ್ಪ ಅಮ್ಮನಿಗೆ ನಾನೊಬ್ಬನೇ ಮಗನಾಗಿದ್ದೆ. ಅವರು ಜೀವಂತ ಇರುವವರೆಗೂ ನಾನೇ ಅವರಿಗೆ ಆಸರೆಯಾಗಬೇಕಿತ್ತು. ಹಾಗೆಂದ ಮೇಲೆ ನಾನು ಮನೆ ಅಳಿಯನಾಗಿ ಆ ಶ್ರೀಮಂತ ಮನೆಯಲ್ಲಿ ಹೇಗೆ ಇರಲು ಸಾಧ್ಯ? ಆದರೆ ಅಪ್ಪ ಅಮ್ಮ ಇಬ್ಬರು ಹೇಳಿದರು, ಮಗನೇ, ನಾವಿಬ್ಬರು ನಿನ್ನ ಅಪ್ಪ ಅಮ್ಮ ಮತ್ತು ಅಪ್ಪ ಅಮ್ಮ ತಮ್ಮ ಮಕ್ಕಳು ಖುಷಿಯಾಗಿರುವುದನ್ನು ಇಷ್ಟಪಡುತ್ತಾರೆ. ನೀನು ಅವರ ಮಗಳೊಂದಿಗೆ ಮದುವೆಯಾಗುವುದು ನಮಗೂ ಸಹ ಇಷ್ಟ. ಮತ್ತು ನೀನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕೆಂದುಕೊಂಡಿದೆಯೋ ಎಲ್ಲವನ್ನು ಸಾಧಿಸು. ನಿನ್ನ ಸಾಧನೆಯ ಉನ್ನತ ಮೆಟ್ಟಿಲನ್ನು ಏರು. ನೀನು ನಮ್ಮಿಂದ ದೂರ ಹೋಗು ಎಂದು ನಾವೆಲ್ಲಿ ಹೇಳುತ್ತಿದ್ದೇವೆ? ನೀನು ಆಗಾಗ ನಮ್ಮನ್ನು ಬಂದು ಭೇಟಿಯಾಗುತ್ತಿರು. ನಾವು ನಿನ್ನ ಖುಷಿಯನ್ನು ನೋಡಲು ಇಷ್ಟಪಡುತ್ತೇವೆ. ಮತ್ತು ನೀನು ದೊಡ್ಡ ಮನುಷ್ಯನಾಗಬೇಕೆನ್ನುವುದು ನಮ್ಮ ಆಸೆ. ಆಗ ನಾನು ಕೂಡ ಮದುವೆಗಾಗಿ ತಯಾರಾದೆ. ನಮ್ಮ ಮದುವೆ ವಿಜೃಂಭಣೆಯಿಂದ ನಡೆಯಿತು. ಇಂದು ನನ್ನ ಪ್ರಥಮ ರಾತ್ರಿಯಾಗಿತ್ತು. ನಾನು ಕೋಣೆಯೊಳಗೆ ಹೋದಾಗ ರಕ್ಷಾ ಮದುವೆ ಹೆಣ್ಣಿನ ವೇಷದಲ್ಲಿ ಕುಳಿತುಕೊಂಡಿದ್ದಳು. ಅವಳು ತುಂಬ ಸುಂದರವಾಗಿ ಅಲಂಕರಿಸಿಕೊಂಡಿದ್ದಳು. ನಾನು ಅವಳ ಬಳಿ ಹೋದೆ ಮತ್ತು ಅವಳ ಮುಖದ ಪರದೆಯನ್ನು ತೆಗೆದೆ. ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಈಗ ನನ್ನ ಎಲ್ಲ ಭಾವನೆಗಳು ಹೊರಬಂದವು. ನಾನು ಅವಳನ್ನು ಸ್ಪರ್ಶಿಸುತ್ತಿದ್ದಂತೆ ಅವಳು ನನ್ನನ್ನು ತಳ್ಳಿ ನೆಲದ ಮೇಲೆ ಬೀಳಿಸಿದಳು ಮತ್ತು ನನ್ನ ಮೇಲೆ ಕೂಗಾಡಿದಳು, ನನ್ನ ಮೇಲೆ ಕೈ ಹಾಕಲು ನಿನಗೆಷ್ಟು ಧೈರ್ಯ? ನೀನು ಕೇವಲ ಒಬ್ಬ ಕೆಲಸಗಾರ. ನೀನು ನನ್ನ ಗಂಡನಲ್ಲ ಮತ್ತು ನೀನೆಂದೂ ನನ್ನ ಗಂಡನಾಗಲು ಸಾಧ್ಯವೂ ಇಲ್ಲ. ನಾನು ಕೇವಲ ನನ್ನ ಅಪ್ಪನಿಗೋಸ್ಕರ ನಿನ್ನನ್ನು ಮದುವೆ ಮಾಡಿಕೊಂಡಿದ್ದೇನೆ. ನಾನು ಅಪ್ಪನನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ಅಪ್ಪ ಹಾರ್ಟ್ ಪೇಷಂಟ್ ಆಗಿದ್ದಾರೆ. ಅವರಿಗೆ ಏನಾದರೂ ಆದರೆ ನನ್ನಿಂದ ತಡೆದುಕೊಳ್ಳಲು ಸಾಧ್ಯವಿಲ್ಲ. ನಾನು ಕೇವಲ ಅವರ ಖುಷಿಗಾಗಿ ನಿನ್ನನ್ನು ಮದುವೆಯಾಗಿದ್ದೇನೆ. ಇದಕ್ಕಿಂತಲೂ ಹೆಚ್ಚು ಬೇರೆ ಏನನ್ನು ನನ್ನಿಂದ ನಿರೀಕ್ಷಿಸಬೇಡ. ಅವಳು ಹೇಳುತ್ತಿದ್ದ ಮಾತನ್ನು ಕೇಳುತ್ತಿದ್ದಂತೆ ನಾನು ಬೇಸರದಿಂದ ಹೊರಹೋಗುತ್ತಿದ್ದೆ. ಆಗ ಅವಳು ನನ್ನನ್ನು ತಡೆದಳು. ನಮ್ಮ ಮಧ್ಯದಲ್ಲಿ ಏನಿದ್ದರೂ ಅದು ಅಪ್ಪನಿಗೆ ತಿಳಿಯಬಾರದು. ನೀನು ಇದೇ ಕೋಣೆಯಲ್ಲಿ ಮಲಗಬೇಕು. ನಾನು ಬೆಡ್ ಮೇಲೆ ಮಲಗುತ್ತೇನೆ, ನೀನು ಸೋಫಾದ ಮೇಲೆ ಮಲಗಿಕೊ. ನಾನು ಬೇಸರದಿಂದಲೇ ಸೋಫಾದ ಮೇಲೆ ಹೋಗಿ ಮಲಗಿಕೊಂಡೆ. ರಕ್ಷಾಳ ಬಗ್ಗೆ ನನಗೆ ಯಾವುದೇ ಕಂಪ್ಲೇಂಟ್ ಇರಲಿಲ್ಲ, ಏಕೆಂದರೆ ವಾಸ್ತವದಲ್ಲಿ ನಾನೊಬ್ಬ ನೌಕರನಾಗಿದ್ದೆ. ಅವಳು ಶ್ರೀಮಂತ ಮನೆಯ ಹುಡುಗಿಯಾಗಿದ್ದಳು. ಈಗ ನನ್ನ ಜೀವನಂತೂ ಬದಲಾಗಿ ಹೋಗಿತ್ತು. ಬೆಳಿಗ್ಗೆ ಏಳುತ್ತಿದ್ದೆ, ಆಫೀಸಿಗೆ ಹೋಗಿ ಅಲ್ಲಿ ನನ್ನ ಕೆಲಸ ಮಾಡುತ್ತಿದ್ದೆ, ಮತ್ತೆ ಮನೆಗೆ ಬರುತ್ತಿದ್ದೆ. ನಾನು ಮನೆಗೆ ಬಂದಾಗ ನನ್ನ ಹೆಂಡತಿ ಒಬ್ಬ ಕೆಲಸಗಾರನ ಜೊತೆ ವರ್ತಿಸುವಂತೆ ನನ್ನೊಂದಿಗೆ ವರ್ತಿಸುತ್ತಿದ್ದಳು. ನನಗೆ ನೀರು ತರಲು ಹೇಳುತ್ತಿದ್ದಳು, ಊಟ ತೆಗೆದುಕೊಂಡು ಬಾ ಎನ್ನುತ್ತಿದ್ದಳು. ಮನೆಯಲ್ಲಿ ಇಷ್ಟೆಲ್ಲ ಆಳುಗಳು ಇದ್ದರೂ ಎಲ್ಲ ಕೆಲಸವನ್ನು ನನ್ನಿಂದಲೇ ಮಾಡಿಸುತ್ತಿದ್ದಳು. ನಾನು ಸಹ ಸಂಯಮದಿಂದ ಅವಳ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ. ನನ್ನ ಜೀವನ ಇದೇ ರೀತಿಯಲ್ಲಿ ಕಳೆಯತೊಡಗಿತ್ತು. ನೋಡುತ್ತಾ ನೋಡುತ್ತಾ 7 ತಿಂಗಳುಗಳೇ ಕಳೆದು ಹೋದವು. ಈ ಮಧ್ಯದಲ್ಲಿ ಒಂದು ದಿನ ಬಾಸ್ನ ಆರೋಗ್ಯ ಹದಗೆಟ್ಟಿತ್ತು. ಆ ದಿನ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಮತ್ತು ಬಹುಶಃ ಇದು ಅವರ ಕೊನೆಯ ಕ್ಷಣವಾಗಿತ್ತು. ಅವರು ನನ್ನನ್ನು ಕರೆದು ಹೇಳಿದರು, ಕೃಷ್ಣ, ನನಗೆ ಗೊತ್ತು, ಬಹುಶಃ ಇಂದಿನವರೆಗೂ ನನ್ನ ಮಗಳು ನಿನ್ನನ್ನು ಅವಳ ಬಳಿ ಬರಲು ಬಿಟ್ಟಿಲ್ಲ. ನನ್ನ ಮಗಳು ತುಂಬ ಹಠಮಾರಿ. ಅವಳು ಶ್ರೀಮಂತಿಕೆಯಲ್ಲಿ ಬೆಳೆದು ಬಂದವಳಾಗಿದ್ದಾಳೆ. ಇಷ್ಟೊಂದು ಬೇಗ ಅವಳು ನಿನ್ನನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಅವಳ ಅಹಂಕಾರವನ್ನು ನೀನು ಇಷ್ಟೊಂದು ಸುಲಭವಾಗಿ ಕರಗಿಸಲು ಸಾಧ್ಯವಿಲ್ಲ. ಕೃಷ್ಣ, ನಾನು ನಿನಗೆ ಯಾವುದೇ ಅನ್ಯಾಯ ಮಾಡಿಲ್ಲ ಅಥವಾ ಯಾವುದೇ ಶಿಕ್ಷೆಯನ್ನು ನೀಡಿಲ್ಲ. ನೀನು ಈಗ ಯೋಚಿಸುತ್ತಿರಬಹುದು ಅಥವಾ ನಿನ್ನ ಮನಸ್ಸಿನಲ್ಲಿ ಪ್ರಶ್ನೆ ಎದ್ದಿರಬಹುದು, ನಾನು ನಿನ್ನ ಮದುವೆಯನ್ನು ನನ್ನ ಮಗಳ ಜೊತೆ ಏಕೆ ಮಾಡಿದೆ ಎಂದು. ಆದರೆ ಇದು ನನ್ನ ಅಸಹಾಯಕತೆಯಾಗಿತ್ತು, ಏಕೆಂದರೆ ನನ್ನ ಮಗಳು ಎಂಥ ಹುಡುಗನಿಂದ ಬಿದ್ದಿದ್ದಳೆಂದರೆ ಅವನು ಹಣಕ್ಕಾಗಿ ಏನು ಬೇಕಾದರೂ ಮಾಡುತ್ತಿದ್ದ. ಅವನು ನನ್ನ ಮಗಳನ್ನು ಪ್ರೀತಿಸುತ್ತಿರಲಿಲ್ಲ. ಅವನು ನನ್ನ ಮಗಳ ಜೀವನವನ್ನು ಹಾಳು ಮಾಡಿಬಿಡುತ್ತಿದ್ದ. ಅಂಥವನೊಂದಿಗೆ ನನ್ನ ಮಗಳ ಮದುವೆಯನ್ನು ಹೇಗೆ ಮಾಡಲಿ? ಅವನು ಅವಳಿಗೆ ತೊಂದರೆ ಕೊಡುತ್ತಿದ್ದ. ಅವಳ ಎಲ್ಲ ಆಸ್ತಿಯನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಅವಳನ್ನು ಕೊಂದು ಹಾಕುತ್ತಿದ್ದ. ಈಗ ನೀನೇ ಹೇಳು, ನನ್ನ ಮಗಳನ್ನು ಅಂಥವನಿಗೆ ಕೊಟ್ಟು ಹೇಗೆ ಮದುವೆ ಮಾಡಿಸುವುದು? ನನ್ನ ಅಸಹಾಯಕತೆಯನ್ನು ನೀನು ಅರ್ಥ ಮಾಡಿಕೊಂಡಿದ್ದೆ ಎಂದು ಅಂದುಕೊಂಡಿದ್ದೇನೆ.
ನನ್ನ ಬಳಿ ಹೆಚ್ಚು ಸಮಯವಿಲ್ಲ. ನಾನು ಕೇವಲ ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಹೆಂಡತಿಯೊಂದಿಗೆ ಹೇಗಿರಬೇಕು, ಅವಳನ್ನು ಹೇಗೆ ಸರಿದಾರಿಗೆ ತರಬೇಕು, ಇದನ್ನು ನೀನೇ ಯೋಚಿಸಬೇಕು ಮತ್ತು ನಿನ್ನ ಹೆಂಡತಿಯನ್ನು ನೀನೇ ಸ್ವತಃ ಹತ್ತಿರ ಕರೆಸಿಕೊಳ್ಳಬೇಕು. ಇಷ್ಟು ಹೇಳುವುದರಲ್ಲಿ ಅವರು ಕೊನೆಯುಸಿರೆಳೆದರು. ಈಗ ನನಗೆ ನನ್ನ ಮಾವನವರ ಮಾತು ಅರ್ಥವಾಗಿತ್ತು. ರಕ್ಷಾಳನ್ನು ಸುಧಾರಿಸಬೇಕೆನ್ನುವುದು ಅವರ ಆಸೆಯಾಗಿತ್ತು. ರಕ್ಷಾಳ ಜೊತೆ ನನ್ನ ಮದುವೆಯ ಜೀವನವನ್ನು ಶುರು ಮಾಡು ಎಂದು ಅವರು ಸೂಕ್ಷ್ಮವಾಗಿ ತಿಳಿಸಿದರು. ಹೀಗೆ 1 ತಿಂಗಳು ಕಳೆಯಿತು. ಈ 1 ತಿಂಗಳಲ್ಲಿ ರಕ್ಷಾ ಯಾವಾಗಲೂ ಬೇಸರದಲ್ಲೇ ಇರುತ್ತಿದ್ದಳು. ನಾನು ಅವಳನ್ನು ತುಂಬ ಖುಷಿಯಾಗಿ ಇಡಲು ಪ್ರಯತ್ನಿಸುತ್ತಿದ್ದೆ. ಒಂದು ದಿನ ನಾನು ಏನೋ ಹೇಳಿ ಜೋಕ್ ಮಾಡಿದೆ. ಅವಳು ನನ್ನ ಮಾತಿಗೆ ನಕ್ಕು ಮತ್ತೆ ಅಳಲು ಶುರು ಮಾಡಿದಳು. ಆಗ ನಾನು ಅವಳನ್ನು ಅಪ್ಪಿಕೊಂಡು ಸಂತೈಸಬೇಕೆಂದುಕೊಂಡೆ. ಅವಳ ಬಳಿ ಹೋದೆ. ಅವಳಿಗೆ ಸಮಾಧಾನ ಮಾಡಿದೆ. ಆದರೆ ಅವಳು ನನ್ನನ್ನು ತಳ್ಳಿದಳು. ಇದರಿಂದ ನನಗೆ ತುಂಬ ಕೋಪ ಬಂತು. ಕೋಪದಿಂದ ನನ್ನ ಮುಖ ಕೆಂಪಾಯಿತು. ನಾನು ಒಬ್ಬ ಗಂಡಸೆ ಎನ್ನುವ ಪ್ರಶ್ನೆ ನನ್ನಲ್ಲಿ ಮೂಡಿತು. ನಾನು ಇಂದು ಏನಾದರೂ ಮಾಡಿಬಿಡುತ್ತೇನೆ ಎಂದು ನನಗೆ ಹೆದರಿಕೆಯಾಗುತ್ತಿತ್ತು. ಆದರೆ ನಾನು ನನ್ನನ್ನು ಕಂಟ್ರೋಲ್ ಮಾಡಿಕೊಂಡೆ. ಹೀಗೆ ಕ್ರಮೇಣ ಸಮಯ ಕಳೆಯಿತು. ಆದರೆ ರಕ್ಷಾ ಸುಧಾರಿಸಿಕೊಳ್ಳೋ ಮಾತೇ ಆಡಲಿಲ್ಲ. ಮೊದಲು ಹೇಗೆ ನನ್ನೊಂದಿಗೆ ವರ್ತಿಸುತ್ತಿದ್ದಳೋ ಈಗಲೂ ಹಾಗೆ ವರ್ತಿಸುತ್ತಿದ್ದಳು. ಅವಳು ಬಾಲ್ಕನಿಯಲ್ಲಿ ಕುಳಿತು ಕಾದಂಬರಿ ಓದುತ್ತಿದ್ದಳು. ಕೆಂಪು ಬಣ್ಣದ ನೈಟಿ ತೊಟ್ಟಿದ್ದಳು. ಈ ನೈಟಿಯಲ್ಲಿ ಅವಳು ತುಂಬ ಸುಂದರವಾಗಿ ಕಾಣುತ್ತಿದ್ದಳು. ಇಂದು ಅವಳನ್ನು ನೋಡಿ ನನಗೆ ಸುಮ್ಮನಿರಲು ಆಗಲಿಲ್ಲ. ಇಂದು ನಾನು ನನ್ನ ಎಲ್ಲ ಸರಹದ್ದನ್ನು ಮೀರುತ್ತೇನೆ ಎಂದು ನನಗೆ ಅನ್ನಿಸಿತ್ತು. ಬಾಲ್ಕನಿಯಿಂದ ಎದ್ದು ನನ್ನ ಕೋಣೆಯ ಕಡೆ ಹೋದಳು. ಹೋಗುತ್ತಿರುವಾಗ ನನಗೆ ಹೇಳಿದಳು, 1 ಬಾಟಲಿಯಲ್ಲಿ ನೀರು ತುಂಬಿಕೊಂಡು ನನ್ನ ಕೋಣೆಗೆ ತಂದಿಡು. ನಾನು ಅವಳು ಹೇಳಿದ ಹಾಗೆ ಮಾಡಿದೆ. ಈಗ ಅವಳಪ್ಪ ಸತ್ತ ಮೇಲೆ ನಾನು ಬೇರೆ ಕೋಣೆಯಲ್ಲಿ ಮಲಗುತ್ತಿದ್ದೆ. ಆದರೆ ಇಂದು ಅವಳು ಇಷ್ಟೊಂದು ಸುಂದರವಾಗಿರುವುದನ್ನು ನೋಡಿ ನಾನು ಅವಳಲ್ಲಿ ಮೋಹಿತನಾದೆ. ನನ್ನ ಆತ್ಮಸಾಕ್ಷಿ ಹೇಳಿತ್ತು, ಇವಳು ನಿನ್ನ ಹೆಂಡತಿ, ಇವಳ ಮೇಲೆ ನಿನಗೆ ಹಕ್ಕಿದೆ. ಆ ಹಕ್ಕಿನಿಂದಾಗಿ ನಾನು ರಕ್ಷಾಳ ಬಳಿ ಹೋದೆ. ರಕ್ಷಾ ಪುನಃ ನನ್ನನ್ನು ತಳ್ಳಿದಳು. ಮತ್ತೆ ಹೇಳಿದಳು, ನಿನ್ನ ಮಿತಿಯನ್ನು ನೆನಪಿಡು ಎಂದು ಹೇಳಿದಳು. ಅವಳು ನನ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳಿದಳು, ನೀನು ಒಬ್ಬ ನೌಕರ. ನೀನು ನನ್ನ ಅಪ್ಪನ ಅಳಿಯನೆಂಬುದನ್ನು ನೆನಪಿಸಿಕೋ. ನಿನ್ನ ಇತಿಮಿತಿಯಲ್ಲಿದ್ದರೆ ಒಳ್ಳೆಯದು. ಈಗ ನೀನು ಎಲ್ಲ ನಾಟಕವನ್ನು ಬಂದ್ ಮಾಡು. ನಿನ್ನೆಲ್ಲ ಗಂಟು ಮೂಟೆ ಕಟ್ಟಿ ಇಲ್ಲಿಂದ ಹೊರಟು ಹೋಗು. ನೀನು ನನಗೆ ಏನೂ ಅಲ್ಲ. ನಿನಗೂ ನನಗೂ ಏನೂ ಸಂಬಂಧವಿಲ್ಲ ಎಂದು ಹೇಳಿದಳು. ಅವಳ ಮಾತು ಕೇಳಿ ಸಿಟ್ಟಿನಲ್ಲಿ ನಾನು ಏನು ಮಾಡುತ್ತಿದ್ದೇನೆ ಎಂದು ನನಗೆ ಗೊತ್ತಿರಲಿಲ್ಲ. ನನ್ನ ಮೈ ಮೇಲೆ ನನಗೆ ಪ್ರಜ್ಞೆ ಇರಲಿಲ್ಲ. ಅವಳನ್ನು ಬೆಡ್ ಮೇಲೆ ತಳ್ಳಿ ಅವಳ 2 ಕೈಗಳನ್ನು ಕಟ್ಟಿದೆ. ನಾನು ಅವಳ ಜೊತೆ ಏನು ಮಾಡಬಾರದಾಗಿತ್ತೋ ಅದನ್ನೇ ಮಾಡಿದೆ. ಅವಳು ಕೂಗಾಡುತ್ತಿದ್ದಳು, ಕಿರುಚಾಡುತ್ತಿದ್ದಳು ಮತ್ತು ಹೇಳುತ್ತಿದ್ದಳು, ನನ್ನನ್ನು ಬಿಟ್ಟು ಬಿಡು ಎಂದು ಹೇಳುತ್ತಲೇ ಇದ್ದಳು. ನಾನು ಒಪ್ಪಿಕೊಳ್ಳಲಿಲ್ಲ. ನಾನು ಇಂದು ಅವಳ ಜೊತೆ ಹದ್ದು ಮೀರಿ ವರ್ತಿಸಿದ್ದೆ. ಎಲ್ಲ ಮುಗಿದ ಮೇಲೆ ನಾನು ಅವಳ ಕೈಯನ್ನು ಬಿಚ್ಚಿದೆ. ಅವಳು ನನ್ನ ಕೆನ್ನೆಯ ಮೇಲೆ ಬಾರಿಸಿದಳು. ನನ್ನ ಮೇಲೆ ತುಂಬ ಕೋಪಗೊಂಡು ಕೆಟ್ಟದಾಗಿ ಹೇಳುತ್ತಿದ್ದಳು. ಅವಳು ಹತ್ತು ತುಂಬ ಸುಸ್ತಾಗಿ ಹೋಗಿದ್ದಳು. ನಾನು ಅವಳನ್ನು ಸಮಾಧಾನ ಮಾಡಬೇಕೆಂದು ಅಂದುಕೊಂಡೆ. ನಾನು ಅವಳ ಜೊತೆ ಈ ರೀತಿ ಮಾಡಬಾರದಾಗಿತ್ತು. ಆದರೆ ಇಂದು ನನಗೇನಾಯಿತೋ ನಾನು ನನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದೆ. ನನಗೀಗ ನನ್ನ ಮೇಲೆ ನಾಚಿಕೆಯಾಗುತ್ತಿತ್ತು. ಏಕೆಂದರೆ ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ. ಅವಳ ಮೇಲಿನ ಪ್ರೀತಿಯಿಂದಲೋ ಅಥವಾ ಬೇರೆ ಯಾವ ಕಾರಣದಿಂದಲೋ ಗೊತ್ತಿಲ್ಲ, ಅವಳು ಚೀರಾಡಿದರೂ ಕೂಗಾಡಿದರೂ, ಅಪ್ಪ ಇಲ್ಲದ ಸಮಯವನ್ನು ನೀನು ದುರುಪಯೋಗಪಡಿಸಿಕೊಂಡೆ. ನಾನು ನಿನ್ನನ್ನು ದ್ವೇಷಿಸುತ್ತೇನೆ ಎಂದಳು. ಅವಳು ಹಾಗೆ ಹೇಳುತ್ತಿರುವುದು ನನಗೆ ತುಂಬ ಚಿಂತೆಯಾಯಿತು. ನಾನು ಅವಳಿಗೆ ಕ್ಷಮೆ ಕೇಳಿದೆ ಮತ್ತು ಹೇಳಿದೆ, ನನ್ನನ್ನು ಕ್ಷಮಿಸಿಬಿಡು. ಆದರೆ ಅವಳು ನನ್ನ ಒಂದು ಮಾತನ್ನು ಕೇಳಲಿಲ್ಲ. ಅವಳು ನನ್ನನ್ನು ಹೊರಹಾಕಿ ಬಾಗಿಲನ್ನು ಹಾಕಿಕೊಂಡಳು. ನಾನು ಮತ್ತೆ ಹೇಳಿದೆ, ನನ್ನನ್ನು ಕ್ಷಮಿಸಿಬಿಡು. ನಾನು ಮತ್ತೆ ಹಾಗೆ ಮಾಡುವುದಿಲ್ಲ. ನೀನು ಹೇಗೆ ಹೇಳುತ್ತೀಯೋ ಹಾಗೆ ಕೇಳುತ್ತೇನೆ. ನಿನಗೆ ಇಷ್ಟ ಎಂದರೆ ಜೀವನ ಪೂರ್ತಿ ನಿನ್ನ ಕೆಲಸದವನಾಗಿರುತ್ತೇನೆ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನಾನು ಏನು ಮಾತನಾಡುತ್ತಿದ್ದೇನೋ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಾಗ ರಕ್ಷಾ ಬಾಗಿಲನ್ನು ತೆರೆದಳು. ರಕ್ಷಾ ಬಾಗಿಲನ್ನು ತೆರೆದು ತನ್ನ ಹಾಸಿಗೆ ಮೇಲೆ ಕುಳಿತುಕೊಂಡಳು. ನನ್ನ ಜೊತೆ ಮಾತನಾಡಲಿಲ್ಲ. ನಾನು ಅವಳ ಬಳಿ ಹೋದೆ ಮತ್ತು ಅವಳ ಕೈ ಹಿಡಿದುಕೊಂಡೆ. ಅವಳಲ್ಲಿ ಕ್ಷಮೆ ಕೇಳಿದೆ. ಅವಳ ತಲೆಯಲ್ಲಿ ಏನು ಓಡುತ್ತಿತ್ತೋ ನನಗೆ ಗೊತ್ತಾಗಲಿಲ್ಲ. ಅವಳು ಸುಮ್ಮನೆ ಕುಳಿತಿರುವುದು ನನ್ನನ್ನು ಇನ್ನೂ ಚಿಂತೆಗೀಡು ಮಾಡಿತ್ತು. ನಾನು ಎದ್ದು ನನ್ನ ಕೋಣೆಗೆ ಬಂದೆ. ನಾನು ಮಲಗಲು ಪ್ರಯತ್ನಿಸಿದರೂ ನನಗೆ ನಿದ್ದೆ ಬರಲಿಲ್ಲ. ನಾನು ಯಾವುದೋ ದೊಡ್ಡ ತಪ್ಪು ಮಾಡಿದಂತೆ ನಾನು ಮನದಲ್ಲೇ ಪಶ್ಚಾತ್ತಾಪ ಪಡತೊಡಗಿದೆ. ಯಾವುದೋ ಸಮಯದಲ್ಲಿ ನನಗೆ ನಿದ್ದೆ ಹತ್ತಿತ್ತು. ನಾನು ಬೆಳಿಗ್ಗೆ ಎದ್ದಾಗ ರಕ್ಷಾಳ ಕೋಣೆಗೆ ಹೋದೆ. ರಕ್ಷಾ ಕೋಣೆಯಲ್ಲೇ ಮಲಗಿದ್ದಳು. ಅವಳಿಗಾಗಿ ತಿಂಡಿ ಮಾಡಿ ತೆಗೆದುಕೊಂಡು ಹೋದೆ ಮತ್ತು ಅವಳನ್ನು ಎಬ್ಬಿಸಿ ಅವಳಿಗೆ ತಿಂಡಿ ತಿನ್ನಲು ಹೇಳಿದೆ. ಇವತ್ತು ಸಹ ಅವಳು ನನ್ನ ಜೊತೆ ಮಾತನಾಡಲಿಲ್ಲ. ನಾನು ಆಫೀಸಿಗೆ ಹೊರಟು ಬಂದೆ. ಹೀಗೆ ದಿನಗಳು ಕಳೆದವು. ರಕ್ಷಾ ಪೂರ್ಣ 1 ತಿಂಗಳು ನನ್ನೊಂದಿಗೆ ಮಾತನಾಡಲಿಲ್ಲ. ಒಂದು ದಿನ ರಕ್ಷಾಳಿಗೆ ಆಕಸ್ಮಿಕವಾಗಿ ತಲೆ ಸುತ್ತು ಬಂತು. ಅವಳು ನೆಲದ ಮೇಲೆ ಬಿದ್ದಳು. ನಾನು ಅವಳನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿದೆ. ಡಾಕ್ಟರನ್ನು ಕರೆದೆ. ಡಾಕ್ಟರ್ ರಕ್ಷಾಳನ್ನು ಚೆಕಪ್ ಮಾಡಿ ಹೇಳಿದರು, ನಿಮ್ಮ ಹೆಂಡತಿ ತಾಯಿಯಾಗುತ್ತಿದ್ದಾಳೆ. ನಾನು ತುಂಬ ಖುಷಿಪಟ್ಟೆ. ರಕ್ಷಾಗೆ ಎಚ್ಚರವಾದಾಗ ಅವಳು ಡಾಕ್ಟರ್ಗೆ ಕೇಳಿದಳು, ನನಗೆ ಏನಾಗಿದೆ? ಡಾಕ್ಟರ್ ಅವಳಿಗೆ ವಿಷಯವನ್ನು ಹೇಳಿದರು. ಇದರಿಂದ ಅವಳು ಇನ್ನೂ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಳು.
ನಾನು ಅವಳನ್ನು ಒಪ್ಪಿಸಲು ಪ್ರಯತ್ನಿಸಿದೆ. ಆಗಲೂ ಅವಳು ಸುಮ್ಮನೆ ಇದ್ದಳು. ರಕ್ಷಾಳನ್ನು ಮೊದಲಿಗಿಂತಲೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೆ. ಹೇಗಿದ್ದರೂ ಮನೆಯಲ್ಲಿ ತುಂಬ ಜನ ಕೆಲಸಗಾರರಿದ್ದರು. ಆದರೆ ನಾನೇ ಸ್ವತಃ ಅವಳನ್ನು ನೋಡಿಕೊಳ್ಳುತ್ತಿದ್ದೆ. ಅವಳಿಗೆ ಏನು ಬೇಕೋ ಅದೆಲ್ಲವನ್ನು ಅವಳ ಮುಂದೆ ತಂದಿಡುತ್ತಿದ್ದೆ ಎಂದು ಅವಳು ನನ್ನ ಜೊತೆ ಮಾತನಾಡಲು ಇಷ್ಟಪಡಲಿಲ್ಲ. ಆದರೂ ಅವಳ ಕಣ್ಣಿನಲ್ಲಿ ಏನೋ ಬದಲಾವಣೆಯಾದಂತೆ ತೋರುತ್ತಿತ್ತು. ಅವಳಿಗೆ ಈಗ 9 ತಿಂಗಳಾಗಿತ್ತು. ನಾನು ರಕ್ಷಾಳನ್ನು ಇಲ್ಲಿಯವರೆಗೂ ಎಂದೂ ಮುಟ್ಟಿರಲಿಲ್ಲ. ಆಕಸ್ಮಿಕವಾಗಿ ಒಂದು ದಿನ ಅವಳ ಆರೋಗ್ಯ ಹದಗೆಟ್ಟಿತ್ತು. ಅವಳನ್ನು ಗಾಡಿಯಲ್ಲಿ ಕುಳಿಸಿ ಹಾಸ್ಪಿಟಲ್ಗೆ ಕರೆದುಕೊಂಡು ಬಂದೆ. ಸ್ವಲ್ಪ ಹೊತ್ತಿನಲ್ಲಿ ನರ್ಸ್ ಬಂದು ಹೇಳಿದರು, ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಗಂಡು ಮಗು ಆಗಿದೆ. ಇದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು. ನನ್ನ ಅಪ್ಪ ಅಮ್ಮನೂ ಹಾಸ್ಪಿಟ್ಲಿಗೆ ಬಂದಿದ್ದರು. ಅವರು ಸಹ ತುಂಬ ಖುಷಿಯಾದರು. ನಾನು ರಕ್ಷಾಳ ಬಳಿ ಹೋಗಿ ನೋಡಿದರೆ ಅವಳು ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಳು. ನಾನು ಅವಳಲ್ಲಿ ಹೋಗಿ ಕೇಳಿದೆ, ರಕ್ಷಾ, ನೀನೇ ಕೇಳುತ್ತಿದ್ದೀಯಾ? ನಿನಗೆ ಖುಷಿಯಾಗಬೇಕು, ಏಕೆಂದರೆ ನಮಗೆ ಒಂದು ಮುದ್ದಾದ ಮಗ ಹುಟ್ಟಿದ್ದಾನೆ. ಆಗ ರಕ್ಷಾ, ಕೃಷ್ಣ, ನನ್ನನ್ನು ಕ್ಷಮಿಸು. ನಾನು ಇಲ್ಲಿಯವರೆಗೆ ನಿನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ. ನಾನು ಸಹ ಅವಳನ್ನು ಅಪ್ಪಿಕೊಂಡು ಹೇಳಿದೆ, ರಕ್ಷಾ, ನಿನ್ನ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ. ನನ್ನನ್ನು ಸಹ ನೀನು ಕ್ಷಮಿಸು. ನಾನು ನಿನ್ನೊಂದಿಗೆ ಕೆಟ್ಟದಾಗಿ ನಡೆದುಕೊಂಡೆ. ಇದಕ್ಕಾಗಿ ನನಗೆ ತುಂಬ ನಾಚಿಕೆಯಾಗುತ್ತಿದೆ. ಇಲ್ಲ ಕೃಷ್ಣ, ಇದು ನಿನ್ನ ಹಕ್ಕಾಗಿತ್ತು. ನೀನು ನನ್ನ ಗಂಡ. ಆದರೆ ನಿನ್ನನ್ನು ನಾನು ಎಂದು ನನ್ನ ಬಳಿ ಬರಲು ಬಿಡಲಿಲ್ಲ. ನೀನು ನಡೆದುಕೊಂಡ ರೀತಿ ತಪ್ಪಾಗಿತ್ತು. ಆದರೆ ನನ್ನ ಮೇಲೆ ನಿನಗೆ ಅಧಿಕಾರವಿತ್ತು. ಇದನ್ನೆಲ್ಲ ಬಿಡು. ಇಂದಿನಿಂದ ನಾವಿಬ್ಬರು ಹೊಸ ಜೀವನವನ್ನು ನಡೆಸೋಣ. ನಿಮ್ಮ ಅಪ್ಪ ಅಮ್ಮನ ಜೊತೆ ನಾವು ಚೆನ್ನಾಗಿ ಕೂಡಿ ಬಾಳೋಣ. ರಕ್ಷಾಳ ಬಾಯಿಂದ ಬಂದ ಮಾತುಗಳಿಂದ ನನ್ನ ಕಣ್ಣು ಒದ್ದೆಯಾದವು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.